ಶರಣಪ್ಪ ಸಲ್ದಾಪುರ್ ಅಧ್ಯಕ್ಷ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯುಕ್ತ ಮಂಡಳಿ ಬೆಂಗಳೂರು ಅವರಿಗೆ ಅಭಿನಂದನಾ ಸಮಾರಂಭ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಎಲ್ಲ ನಮ್ಮ ಜೊತೆಗಾರರೇ, ಹಿರಿಯರೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರೇ ಮತ್ತು ಹೋರಾಟಗಾರರು ವಾಸ್ತವಿಕವಾಗಿ ಸ್ವಾಗತಿಸಿ ಮತ್ತು ಈಗಾಗಲೇ ಗೆಳೆಯರು ಕೂಡ ಮಾತಾಡಿದ್ದಾರೆ. ಒಟ್ಟಾರೆ ಶರಣಪ್ಪಣ್ಣವರ ಒಂದು ಜೀವನ ಚಾರಿತ್ರಿಕವಾದದ್ದು ಮತ್ತು ಅವರ ಹೋರಾಟ ಕೂಡ ಅಷ್ಟೇ ಮುಖ್ಯವಾದದ್ದು. ಕೊನೆಯ ಕಾಲದಲ್ಲಿ 70 ವರ್ಷ ಸಮೀಪ ಸಂದರ್ಭದಲ್ಲಿ ಅವರಿಗೆ 20-25 ವರ್ಷ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡಿ ಆ ಒಂದು ರಾಜ್ಯಕ್ಕೆ ಸರ್ಕಾರ ಅಥವಾ ಇಲ್ಲಿಯ ಮುಖಂಡರು, ಆ ಪಕ್ಷದ ಮುಖಂಡರು ಗುರುತಿಸಿ ಒಂದು ಜವಾಬ್ದಾರಿ ಸ್ಥಾನಮಾನ ಕೊಟ್ಟು ರಾಜ್ಯ ಸಚಿವ ಸ್ಥಾನದ ಒಂದು ಜವಾಬ್ದಾರಿ ನೀಡಿ ಆ ಮುಖಾಂತರ ರಾಜ್ಯ ತುಂಬ ಕೆಲಸ ಕಾರ್ಯ ಮಾಡಲಿಕ್ಕೆ ಒಂದು ಜವಾಬ್ದಾರಿ ನೀಡ್ತಾರೆ. ಬಹುಶಃ ಅವರು ನವೆಂಬರ್-ಡಿಸೆಂಬರ್ಗೆ ಈ ಒಂದು ನಿಗಮದ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಒಂದು ವಾರ 15 ದಿವಸದ ಒಳಗಡೆ ನಾವೆಲ್ಲರೂ ಕೂಡ ಇದೇ ಥರ ಒಂದು ಪ್ರಿಪರೇಷನ್ ಮೀಟಿಂಗ್ ಮಾಡಿ ನಮ್ಮವರು ಒಂದು ಸ್ಥಾನಮಾನ ಸಿಕ್ಕಂತೆ ಗೌರವಿಸ್ತಕ್ಕಂಥದ್ದು ಯಾವುದೇ ಸರ್ಕಾರ ಬಂದಾಗ ನಾವು ಕಲ್ತ್ಕೊಳ್ಬೇಕಂತಕ್ಕಂಥದ್ದು ನಮ್ಮ ಒಂದು ವೈಯಕ್ತಿಕ. ಯಾಕಂದ್ರೆ ರಾಜಕಾರಣ ಮಾಡೋಕೆ ವಿವಿಧ ಪಕ್ಷಗಳಿವೆ. ಯಾವ ಪಕ್ಷಕ್ಕೆ ಜನರನ್ನು ಕೊಡ್ತಾರೋ ಅವರು ರಾಜ್ಯಭಾರ ಮಾಡ್ತಾರೆ. ಆ ಒಂದು ರಾಜ್ಯ ಸರ್ಕಾರದಲ್ಲಿ ನಮ್ಮವರು ಯಾರಿಗಾದ್ರೂ ಸ್ಥಾನಮಾನ ಕೊಟ್ಟು ಗಮನಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ನನ್ನ ಶಾಸನ ಎಲ್ಲ ಮಂದಿಗಳು ಒಂದು ನಿರ್ಣಯ ಮಾಡಿದಾಗ ಅವ್ರು ನನಗೆ ಪ್ರಸ್ತಾಪ ಮಾಡಿದ್ರು. ನಮ್ಮ ಪ್ರಕಾಶ ಮಾಡಿ ಚಲೋ ಒಳ್ಳೆಯದಾಗಿರ್ತಕ್ಕಂಥ ಮಾತನಾಡಿದ್ರು. ಈಗ ಸಹ ನಮ್ಮೆಲ್ಲ ಹಿರಿಯರಾದಂಥ ಹೆಣ್ಣನ್ನು ಕೇಳಿರ್ತಕ್ಕಂಥ ನಮ್ಮ ದಲಿತ ಬಂಧುಗಳು, ನಮ್ಮ ರೈತ ಮುಖಂಡರುಗಳು, ಯಾಕಂದ್ರೆ ಅವರೆಲ್ಲರೂ ಶರಣಪ್ಪನ ಗತಿಯಾಗಿದ್ದರು ಇರೋದ್ರಿಂದ ಅವರಿಗೂ ಸಹ ಅಭಿಮಾನ ಇದೆ. ನಮ್ಮ ಒಬ್ಬ ವ್ಯಕ್ತಿ ಒಂದು ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನ ತಗೊಂಡಾನ ಅಂತಕ್ಕಂಥದ್ದು ಭಾವನೆಯಿಂದ ಅವರೆಲ್ಲರೂ ಪಾಲ್ಗೊಂಡು ಇವತ್ತೇನು ಈ ಒಂದು ಅಭಿನಂದನೆ ಸಮಾರಂಭ ಬಂದಿದ್ದಾರೆ. ಅವರಿಗೂ ಸಹ ನಾನು ಅಭಿನಂದಿಸ್ತೀನಿ. ಓದೋದಕ್ಕೆ ಜೊತೆಯಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಬಿಟ್ಟಂತ ಸಂತೋಷ. ಬಟ್ ಈ ವಿಷಯಕ್ಕೆ ತಕ್ಕಂತೆ ವಿಷಯಾಂತರ ಮಾಡೋದು ಬೇಡ. ಬೇರೆ ಬೇರೆ ವಿಷಯಗಳು ಸಾಕಷ್ಟು ನಾವೆಲ್ಲ ಹೋರಾಟ ಮಾಡಿದ್ವಿ. ಅವೆಲ್ಲ ಆ ವೇದಿಕೆಗಳನ್ನು ನಿರ್ಮಾಣ ಮಾಡಿ ದಲಿತ ಸಂಘಟನೆಗಳ ಮುಖಾಂತರ, ಚಳವಳಿ ಮುಖಾಂತರ ಇಡೀ ಅಹಿಂದ ವರ್ಗಕ್ಕೆ ಅಷ್ಟೇ ಅಲ್ಲ, ಮುಂದುವರೆದ ಸಮಾಜವನ್ನು ಕೂಡ ಕರೆದು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಸಮಾಜದ ಚಿಂತನೆ ಮಾಡಿರ್ತಕ್ಕಂಥವ್ರು ನಾವುಗಳು. ಸಲಪುರ ಈ ಮಟ್ಟಿಗೆ ಅಂತಂದ್ರೆ ಅದು ದಲಿತ ಚಳವಳಿಯ ಮುಖಾಂತರ ವೇದಿಕೆಯನ್ನು ಹಂಚಿಕೊಂಡು ಆ ವೇದಿಕೆ ಮುಖಾಂತರ ನಾಯಕತ್ವವನ್ನು ಕೊಟ್ಟು ನಾವು ಮೆಟ್ಟಿಲ ಮುಖಾಂತರ ನೀವು ಏರಿ ಈ ದೇಶದ, ಈ ರಾಜ್ಯದ ನಾಯಕರಾಗ್ರಿ, ತಾಲೂಕಿನ ಶಾಸಕರಾಗ್ರಿ ಅಂತ ಆಸೆ ಪಟ್ಟವ್ರು ನಾವು. ಇವತ್ತು ಅಹಿಂದ ವರ್ಗದ ನಾಯಕರು ರೇವಣ್ಣ ಕನ್ಯಾಕುಳದಂತವ್ರು. ಒಂದೇ ಒಂದು ಉದಾಹರಣೆಯ ಮೂಲಕ ನನ್ನ ಮಾತು ಚಾಲು ಮಾಡ್ತೀನಿ. ಬಹುಶಃ ಸ್ವಲ್ಪ ಒಂದು 10 ನಿಮಿಷ ಆದ್ರೂ ನೀವು ಬಡ್ಕೊಳ್ಳೋಂಥ ಶಕ್ತಿ, ಯಾಕಂತಂದ್ರೆ ಯಾರಿಗೂ ಯಾವ ಭಾವನೆಯನ್ನು ಕೇಳಿಸ್ತಕ್ಕಂಥ ಮಾತುಗಳಲ್ಲ. ಇವತ್ತು 1997 ನಾವು ದಲಿತ ಚಳವಳಿ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಶಾಪುರ ತಾಲೂಕಿನಲ್ಲಿ ಇಡೀ ಸಮುದಾಯಗಳನ್ನು ಜಾಗೃತಗೊಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ವಿ. ಅಂತಹ ಸಂದರ್ಭದಲ್ಲಿ ನಿಮ್ಮ ನೆನಪು ಮಾಡ್ತೀನಿ, ಒಬ್ಬ ಸವರ್ಣೀಯ ಹುಡುಗಿಗೆ ಒಬ್ಬ ಹುಚ್ಚ ಹುಡುಗ ಈಸ್ ಮ್ಯಾಡ್, ಅವನು ಗಲ್ಲ ಕಡಿದ ಅಂತಕ್ಕಂಥ ಒಂದೇ ಒಂದು ಒಂದು ಘಟನೆಯನ್ನ ಪ್ರೇರೇಪಿಸಿ ಇಟ್ಕೊಂಡು ಇಡೀ ಎಲ್ಲ ಸಮುದಾಯಗಳು, ಏನು ಮುಂದುವರೆದ ಸಮುದಾಯಗಳು, ದಲಿತ